ಈಶ್ವರಪ್ಪನವರು ಹಿರಿಯರು. ಅವ್ರ ಮನೆಗೆ ಹೋದಾಗಲೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ವಿನಂತಿ ಮಾಡಿದ್ದೇನೆ. ನೀವು ನಮ್ಮ ಹಿರಿಯ ನಾಯಕರು, 3 ಬಾರಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದೀರಿ, ಉಪಮುಖ್ಯಮಂತ್ರಿ ಆಗಿದ್ದೀರಿ. ನಿಮ್ಮಲ್ಲಿ ವಿನಂತಿ ಮಾಡ್ತಾನೆ, ನಮ್ಮಗಳ ಕಾರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಒಂದೊಂದು ಸೀಟು ಕೂಡ ಅಮೂಲ್ಯ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಒಂದೊಂದು ಸೀಟನ್ನು ಕೂಡ ಗೆಲ್ಲಿಸೋ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಅನ್ನೋದು ನನ್ನ ವಿನಂತಿ ಇದೆ. ಅವರಿಗೂ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ನಿರ್ಣಯ ಯಾವುದೇ ಹಂತದಲ್ಲಿ ದೇಶ ಮತ್ತು ಪಕ್ಷಕ್ಕೆ ಪೂರಕವಾಗಿರುವಂಥ ನಿರ್ಣಯ ಆಗಬೇಕು, ಹಾನಿಯಾಗುವ ನಿರ್ಣಯ ಆಗಬಾರ್ದು ಅನ್ನೋದು ನನ್ನ ವಿನಂತಿ ಇದೆ. ಅಂದರೆ ಸರ್, ಕುಟುಂಬದ ಕೈಯಲ್ಲಿ ಒಂದು ರಾಜಕೀಯ ಪಕ್ಷ ಇರಬಾರ್ದು ಅಂತ ಅವ್ರದ್ದು ಇದು ಸರ್. ಯಾವುದೂ ಈಗ ಚರ್ಚೆ ಮಾಡುವ ಸಮಯ ಅಲ್ಲ. ನಮ್ಮದು ಒಂದೇ ಗುರಿ, 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು. ಆ ಒಂದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸ್ಪರ್ಧೆ ಶಿವಮೊಗ್ಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಅಲ್ಲ, ನಾವೇನೆಂದರೆ ನಾವು ಅವರು ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂತ ನನ್ನ ವಿನಂತಿ ಇದೆ. ಮತ್ತು ನನಗೆ ವಿಶ್ವಾಸ ಇದೆ, ನಮ್ಮ ಪಕ್ಷದ ವರಿಷ್ಠರು ಅವ್ರನ್ನ ಮನವೊಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಮತ್ತು ತುಮಕೂರು ಸೇರಿದಂತೆ ಕೆಲವು ಕ್ಷೇತ್ರಗಳಲ್ಲಿ ಅಂದರೆ BJPಯ ಹಿರಿಯ ನಾಯಕರುಗಳೇ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು ಸರ್. ನಮ್ಮ ಗುರಿ ಒಂದೇ. ನಾನು ಒಂದು ಭಾಳ ಸ್ಪಷ್ಟಪಡಿಸಿದ್ದೀನಿ, ನನ್ನ ಬಗ್ಗೆ ಮಾತ್ರ ನಾನು ಹೇಳ್ಬೋದು. ನಮ್ಮ ಗುರಿ, ನಾನು ಆರಂಭದಿಂದಲೂ ಹೇಳಿದ್ದೆ, ಸ್ವಂತದ ರಾಜಕಾರಣ ಅಲ್ಲ, ರಾಷ್ಟ್ರಹಿತದ ರಾಜಕಾರಣ, ಸಿದ್ಧಾಂತದ ರಾಜಕಾರಣ. ನಾನಂತೂ ಸಿದ್ಧಾಂತಬದ್ಧ ರಾಜಕಾರಣನೇ ಮಾಡ್ಕೊಂಬಂದಿದ್ದೀನಿ. ಅದು ನನ್ನ ಸಾಮರ್ಥ್ಯನೂ ಹೌದು. ಕೆಲವರಿಗೆ ಅದು ದೌರ್ಬಲ್ಯ ಅಂತಲೂ ಕಾಣಿಸಿದೆ. ಇವನು ಹಿಂಗೂ ಪಕ್ಷ ಬಿಡಲ್ಲ, ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಮಾನಸಿಕತೆಯಲ್ಲಿ ಕೆಲವರು ಇರ್ತಾರೆ. ಆದರೆ ನಾನು ಯಾವತ್ತೂ ಇಂಥ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಆ ಎದುರಿಸ್ದಾಗಲೇ ನಮ್ಮ ಪಕ್ಷ ನಿಷ್ಠೆ ಏನು ಅಂತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೀಗ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅವತ್ತೂ ಹೇಳಿದ್ದೆ, ಯಾರಿಗೆ ಟಿಕೆಟ್ ಕೊಟ್ಟರು ನಾವು ನೋಡೋದು ಮೋದಿ ಮುಖಾನ ಅಂತ. ಮೋದಿಜಿಯವರೇ ನಮ್ಮ ಅಭ್ಯರ್ಥಿ ಅಂಥೇಳಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೆ. ಈಗಲೂ ಅಷ್ಟೇ, ನಾವು ಮೋದಿಜಿಯವರೇ ನಮ್ಮ ಅಭ್ಯರ್ಥಿ ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಮತ್ತು ಗೊತ್ತಿದೆ ನಮಗೆ, 98ರಲ್ಲಿ 1 ಸೀಟ್ ಕಡಿಮೆ ಆಗಿದ್ದ ಕಾರಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಇದು ಗೊತ್ತಿದ್ದೇನೆ ಒಂದೊಂದು ಸೀಟು ಮುಖ್ಯ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಕೈಲಿ ಏನು ಶಕ್ತಿ ಮೀರಿ ಕೆಲಸ ಮಾಡೋಕ್ಕಾಗತ್ತೆ ಅದು ಮಾಡ್ತೀವಿ. ಪಕ್ಷ ಎಲ್ಲಿ ಜೋಡಿಸುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.